ಕುರಿ ಮೇಕೆ ಮಾರಾಟ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್. ಮೇಕೆಗಳ ಖರೀದಿಗೆ ಮುಗಿಬಿದ್ದ ಶಿರಾದ ಜನರು. ಬಕ್ರೀದ್ ಹಬ್ಬದ ಅಂಗವಾಗಿ ಶಿರಾದಲ್ಲಿ ಮೊಟ್ಟಮೊದಲ ಬಾರಿಗೆ ಕುರಿ ಮೇಕೆ ಮಾರಾಟ ಮೇಳವನ್ನ ಆಯೋಜನೆ ಮಾಡಲಾಗಿದ್ದು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ವತಿಯಿಂದ ಕುರಿ ಮೇಕೆ ಮಾರಾಟ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು. ಮೇಳಕ್ಕೆ ಶಿರಾ ತಾಲೂಕಿನ ಹಲವು ಭಾಗಗಳಿಂದ ಕುರಿ ಮೇಕೆಗಳನ್ನು ಮಾರಾಟ ಮಾಡಲು ಹಾಗೂ ಕೊಳ್ಳಲು ಸಾಕಷ್ಟು ಮಂದಿ ಆಗಮಿಸಿದ್ದು ಭರ್ಜರಿ ವ್ಯಾಪಾರವಾಗಿದೆ. ಮುಸ್ಲಿಂ ಸಮುದಾಯದವರಿಗೆ ಬಕ್ರೀದ್ ಹಬ್ಬ ಇರೋದರಿಂದ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವ್ಯಾಪಾರ ವಹಿವಾಟು ನಡೆಸಿದ್ರು. ಗ್ರಾಹಕರು ಹಾಗೂ ಸಾರ್ವಜನಿಕರು ಕುರಿ ಮತ್ತು ಮೇಕೆಗಳನ್ನು ಕೊಳ್ಳಲು ಮುಗಿಬಿದ್ದಿರುವ ದೃಶ್ಯ ಸಾಮಾನ್ಯವಾಗಿತ್ತು. ವ್ಯಾಪಾರಸ್ಥರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದುದರಿಂದ ಯಾವ ಮೂಲೆ ನೋಡಿದ್ರೂ ಮಾರಾಟಗಾರರು ಹಾಗೂ ಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದ್ದು ಖರೀದಿ ಭರಾಟೆ ಜೋರಾಗಿಯೇ ಇತ್ತು. ಕುರಿಗಳು 20,000 ರೂಪಾಯಿಯಿಂದ 75,000 ರೂಪಾಯಿವರೆಗೂ ಮಾರಾಟವಾದರೆ ಮೇಕೆಗಳು 25,000ದಿಂದ 70,000 ರೂಪಾಯಿವರೆಗೂ ಮಾರಾಟವಾಯಿತು. ಶಿರಾ ನಗರದಲ್ಲಿ ಪಶುಪಾಲನಾ ಇಲಾಖೆ ಮತ್ತು ನಗರಸಭೆ ವತಿಯಿಂದ ನಾವು ಒಂದು ಮೊಟ್ಟಮೊದಲ ಬಾರಿಗೆ ಈ ಬೃಹತ್ ಕುರಿ ಮೇಕೆ ಮಾರಾಟ ಮೇಳವನ್ನು ನಿನ್ನೆ ಮತ್ತು ಇವತ್ತು ನಡೆಸ್ತಾ ಇದ್ದೇವೆ. ನಿನ್ನೆ ಭಾಳ ಜನ ಬಂದಿದ್ದರು, ಇವತ್ತು ಸಹ ಭಾಳ ಜನನು ಬಂದಿದ್ದಾರೆ ಮತ್ತು ಕುರಿ ಮೇಕೆಗಳು ಸಹ ಸೇರಿದ್ದಾವೆ. ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಸುಮಾರು 10,000 ಕುರಿವರೆಗೂ ಸೇರಿತ್ತು. ಅದರೊಳಗೆ ಸುಮಾರು 300 ಕುರಿಯಷ್ಟು ಸೇಲ್ ಆಗಿದ್ದಾವೆ. ಸುಮಾರು 75 ಲಕ್ಷದ ಅಂದರೆ ಒಂದು ಮೇಕೆ ನಮ್ಮದು ರೈತರದ್ದು 70,000ವರೆಗೂ ಸೇಲ್ ಆಯಿತು. ಅಲ್ಲಿಂದ ಹಿಡಿದು 15,000ದಿಂದನೂ ವ್ಯಾಪಾರ ಸ್ಟಾರ್ಟು, 70,000ವರೆಗೂ ಸಹ ನಮ್ಮ ವಹಿವಾಟು ಇಲ್ಲಿ ನಡೆದಿದೆ. ಸುಮಾರು 75 ಲಕ್ಷ ಹಣ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಂತ ಒಂದು ಅಂದಾಜು ಸರ್. ಈಗ ಯಾವ್ಯಾವ ಊರಿಂದ ಬಂದಿದ್ದಾರೆ? ಈ ಪಕ್ಕದ ಚಿಕ್ಕನಹಳ್ಳಿಯಿಂದ ಬಂದಿದ್ದಾರೆ, ಗುಬ್ಬಿಯಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ, ಹಿರಿಯೂರಿಂದ ಬಂದಿದ್ದಾರೆ, ಮತ್ತು ಕೊರಟಗೆರೆಯಿಂದ ಸಹ ಬಂದಿದ್ದಾರೆ. ಸ್ಪಂದನೆ ಯಾವ ಥರ ಇದೆ ಸರ್? ಸ್ಪಂದನೆ ಚೆನ್ನಾಗಿದೆ ಸರ್. ಏನಂತ ಅಂದರೆ ಅವರೆಲ್ಲ ಹೇಳ್ತಾ ಇರೋದು ಈಗಾಗಲೇ ಅರ್ಧ ಜನ ಖರೀದಿ ಮಾಡಿಬಿಟ್ಟಿದ್ದಾರೆ, ಇನ್ನು ಅರ್ಧ ಜನ ಮಾತ್ರ ಇಲ್ಲಿ ಅಪೇಕ್ಷೆ ಪಟ್ಟು ತೊಗೊಳ್ಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮುಂಚೆನೇ ಮಾಡಿದರೆ ಭಾಳ ಜನಗಳಿಗೆ ಅನುಕೂಲ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಅವರ ಒಂದು ಅಭಿಪ್ರಾಯ. ಸರ್, ಈಗ ಇದೇ ಪ್ರಾರಂಭನ ಅಥವಾ ನಿರಂತರ ಇರುತ್ತೋ ಸರ್? ಪ್ರತಿ ಹಬ್ಬಕ್ಕೂ ಸಹ ನಮ್ಮ ಹಬ್ಬಗಳಾಗ್ಬೋದು ಅಥವಾ ಮುಸ್ಲಿಂ ಹಬ್ಬಗಳಾಗ್ಬೋದು, ಎಲ್ಲ ಹಬ್ಬದಲ್ಲೂ ಸಹ ಈ ಥರದ್ದೊಂದು ನಮ್ಮ ಶಿರಾ ತಾಲೂಕಿನಲ್ಲಿ ವಿನೂತನವಾಗಿ ಇಡೀ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಎಲ್ಲ ಹಬ್ಬಗಳಲ್ಲೂ ಇದೇ ಥರ ಮಾಡಬೇಕು ಅಂತ ಹೇಳಿ ಒಂದು ಅಭಿಲಾಷೆ ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಇಡೀ ರಾಜ್ಯದಾಗೆ ಪ್ರಥಮ ಬಾರಿಗೆ ಈ ಕುರಿ ಮೇಳ ಆಯೋಜಿಸಿದ್ದಾರೆ. ಇವತ್ತು 2ನೇ ದಿನ. ಇದು ಸನ್ಮಾನ್ಯ TB ಜಯಚಂದ್ರ ಸಾಹೇಬರು ನೀಡಿದಂಥ ಇದ್ರ ಮೇಲೆ ಇವ್ರು ಡಾಕ್ಟರ್ ಗೋಮು ನಾಗರಾಜ್ ಮತ್ತು ಅವರೆಲ್ಲ ಟೀಮ್ ಸೇರಿ ಆಯೋಜಿಸಿದ್ದಾರೆ. ಇದು ಏನಂದರೆ ಎಲ್ಲ ರೈತರು ಬೆಂಗಳೂರಿಗೆ ಹೋಗಿ ಕುರಿ ಮಾರೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗೋದು. ಇವತ್ತು ಶಿರಾದಾಗೆ ಇರೋದಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ, ರೈತರಿಗೂ ಅನುಕೂಲ, ತಗೊಳ್ಳೋರ್ಗು ಬಂದು ಇಲ್ಲಿ ತಗೊಂತಿರೋದಕ್ಕೆ ಭಾಳ ಅನುಕೂಲ ಆಗ್ತಾಯಿದೆ. ಇವತ್ತು ಈ ವಾರ್ಡಿನ ನಗರಸಭಾ ಸದಸ್ಯರು ಅಮಾನುಲ್ಲಾ ಖಾನ್ ಊಟದ ವ್ಯವಸ್ಥೆನೂ ಮಾಡಿಸಿದ್ದಾರೆ. ನಗರಸಭೆಯಿಂದ ಇದು ಶಾಮಿಯಾನದೆಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ರೈತರಿಗೆ ಅನುಕೂಲ ಆಗಲಿ ಅಂತ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನಾನು ಎಲ್ಲರಿಗೂ ಮನವಿ ಮಾಡೋದೇನೆಂದರೆ ಬೇರೆ ಕಡೆಯಿಂದ ಬಂದು ಇಲ್ಲೇ ಪರ್ಚೇಸ್ ಮಾಡಿರಿ ಅಂತ. ಒಳ್ಳೆ ಕುರಿ ಮೇಳ ಐತೆ, ಒಳ್ಳೆ ಮರಿಗಳಿದ್ದಾವೆ, ಒಳ್ಳೆ ರೇಟಿಗೆ ಸಿಗ್ತಾಯಿದ್ದಾವೆ. ಎಲ್ಲರೂ ಬಂದು ಪರ್ಚೇಸ್ ಮಾಡಿರಿ ಅಂತ ಹೇಳಕ್ಕೆ ಬಯಸ್ತೀನಿ. ಮುಸ್ಲಿಂ ಸಮುದಾಯದವರು ಬಕ್ರೀದ್ ಹಬ್ಬದ ಅಂಗವಾಗಿ ಮಾಂಸ ಸೇರಿದಂತೆ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ಸಂಪ್ರದಾಯದಂತೆ ಬೆಳೆದುಕೊಂಡು ಬಂದಿದೆ. ಅದರಂತೆ ಈ ವರ್ಷವೂ ಮುಸ್ಲಿಂ ಸಮುದಾಯದ ಮುಖಂಡರು ದಾನಕ್ಕಾಗಿ ಕುರಿ ಮೇಕೆ ಖರೀದಿಗೆ ಮುಗಿಬಿದ್ದ ದೃಶ್ಯಗಳು ಕಂಡುಬಂತು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.